ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಅಕ್ಕರನ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ವೀರ ಎಂಬ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ತನ್ನಿಬ್ಬರು ಹೆಣ್ಣು ಮಕ್ಕಳನ್ನ ತುಂಬಾನೇ ಕಷ್ಟಪಟ್ಟು ಬೆಳೆಸ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಡಾಕ್ಟರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡು ಪ್ರತಿದಿನ ಕೋಚಿಂಗ್ಗೆ ಹೋಗ್ತಿದ್ದ ಇವನ ಚಿಕ್ಕ ಮಗಳು ತುಂಬಾನೇ ನಿಗೂಢವಾಗಿ ಕಾಣೆಯಾಗ್ತಾಳೆ. ತುಂಬಾನೇ ಗಾಬರಿಯಾದ ವೀರ ತನ್ನ ಮಗಳನ್ನ ಎಲ್ಲ ಕಡೆ ಹುಡುಕ್ತಾನೆ. ಆದ್ರೆ ಎಲ್ಲೂ ಕೂಡ ಇವನ ಮಗಳು ಸಿಗೋದೇ ಇಲ್ಲ. ಆದ್ರೆ ಶಾಕಿಂಗ್ಲಿ ಸ್ವಲ್ಪ ಸಮಯದ ನಂತರ ಇವನ ಮಗಳು ನಿಗೂಢವಾಗಿ ಕೊಲೆಯಾಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಹೇಗೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿ ಹಲವು ದಿನಗಳ ನಂತರ ವೀರನ ಮಗಳನ್ನ ಕೊಲೆ ಮಾಡಿದ್ಯಾರು ಅಂತ ಕೂಡ ಗೊತ್ತಾಗುತ್ತೆ. ಆದ್ರೆ ಆ ಕಿಲ್ಲರ್ ನನ್ನ ಕೊಲೆ ಮಾಡಿದ ಆ ಮತ್ತೊಬ್ಬ ಕಿಲ್ಲರ್ ಯಾರು ಅಂತ ಗೊತ್ತಾದಾಗ ಲಿಟ್ರಲಿ ನಾವೆಲ್ಲ ಕೂಡ ಶಾಕ್ ಆಗ್ತೀವಿ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ವೀರನ ಮಗಳನ್ನ ಕಿಡ್ನಾಪ್ ಮಾಡಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿದ ಆ ಕಿಲ್ಲರ್ ಯಾರು, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ರಾತ್ರಿ ಹೊತ್ತು ಚೆನ್ನೈ ಸಿಟಿಯ ವಾರ್ಡ್ ನಂಬರ್ 8ರ ಕೌನ್ಸಿಲರ್ ಆಗಿರುವ ಸೆಲ್ವಂನನ್ನ ನೋಡ್ತೀವಿ. ಸೆಲ್ವಂ ಕಾರ್ನಲ್ಲಿ ಮನೆಗೆ ಹೋಗ್ತಿರುವಾಗ ಅವನಿಗೆ ದಿವ್ಯಾ ಎಂಬ ಒಬ್ಬಳು ಹುಡುಗಿ ಕಾಲ್ ಮಾಡ್ತಾಳೆ. ಸರ್, ನನ್ನ ಹೆಸರು ದಿವ್ಯಾ. ಈ ಹಿಂದೆ ನಿಮಗೆ ಕಾಲ್ ಮಾಡಿ ನನ್ನ ಗಂಡ ತೀರಿ ಹೋಗಿದ್ದಾನೆ ಅಂತ ಇನ್ಫಾರ್ಮ್ ಮಾಡಿದ್ದೆ ಅಲ್ವಾ? ಸರ್, ನನ್ನ ಗಂಡ ತೀರಿ ಹೋದ ನಂತರ ಯಾವುದೇ ಕೆಲಸವಿಲ್ಲದೆ ಜೀವನ ನಡೆಸೋದಕ್ಕೆ ತುಂಬಾನೇ ಕಷ್ಟವಾಗ್ತಿದೆ. ದಯವಿಟ್ಟು ನನಗೊಂದು ಜಾಬ್ ಕೊಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈಗ ಆ ಮಹಿಳೆಯ ಮಾತುಗಳನ್ನ ಕೇಳಿದ ಸೆಲ್ವಂ ಆಕೆಗೆ ಸಹಾಯ ಮಾಡುವ ನೆಪದಲ್ಲಿ ಆಕೆ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಸರಿ, ನಿನ್ನ ಮನೆಯ ಅಡ್ರೆಸ್ ಹೇಳು, ನಾನೇ ಖುದ್ದಾಗಿ ನಿನ್ನ ಮನೆಗೆ ಬಂದು ನಿನ್ನ ಜೊತೆ ಮಾತನಾಡಿ ನಂತರ ಸಹಾಯ ಮಾಡ್ತೀನಿ ಅಂತ ಅಡ್ರೆಸ್ ಅನ್ನ ಕೇಳ್ತಾನೆ. ನಂತರ ದಿವ್ಯಾ ಮನೆ ಬಳಿ ಕಾರ್ನಲ್ಲಿ ಡ್ರಾಪ್ ಮಾಡೋದಕ್ಕೆ ಹೇಳಿ ತನ್ನ ಹುಡುಗರಿಗೆ ಅಲ್ಲಿಂದ ಹೋಗೋದಕ್ಕೆ ಹೇಳ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಈತ ಒಳಗಡೆ ಹೋಗ್ತಿದ್ದ ಹಾಗೇನೆ ಹಿಂದಿನಿಂದ ಯಾರೋ ರಾಡ್ ನಿಂದ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾರೆ. ಇದರರ್ಥ ಇವನನ್ನ ಟ್ರ್ಯಾಪ್ ಮಾಡೋದಕ್ಕೆ ಯಾರೋ ಕಾಲ್ ಮಾಡಿ ನಾಟಕ ಮಾಡಿರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಅರ್ಜುನ್ ಎಂಬ ಒಬ್ಬ ಹುಡುಗ ಫುಲ್ ಕುಡಿದು ಟೈಟ್ ಆಗಿ ಬಾರ್ ನಿಂದ ಹೊರಗಡೆ ಬರ್ತಾನೆ. ಅದೇ ಸಮಯಕ್ಕೆ ಈ ಅರ್ಜುನ್ ನನ್ನ ಮದುವೆ ಆಗಬೇಕಾಗಿರುವ ಜಾನು ಎಂಬ ಹುಡುಗಿ ಕಾಲ್ ಮಾಡ್ತಾಳೆ. ಅರ್ಜುನ್ ಫುಲ್ ಕುಡಿದು ಟೈಟ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜಾನು ತುಂಬಾನೇ ಕೋಪದಿಂದ ಬೈಯೋದಕ್ಕೆ ಶುರು ಮಾಡ್ತಾಳೆ. ಅರ್ಜುನ್, ಎಷ್ಟು ಸಾರಿ ಹೇಳಿದ್ದೀನಿ ಈ ರೀತಿಯೆಲ್ಲ ಅತಿಯಾಗಿ ಕುಡಿದು ಟೈಟ್ ಆಗ್ಬೇಡ ಅಂತ. ನೀನು ಈ ರೀತಿ ಕುಡಿತೀಯ ಅಂತ ನಮ್ಮ ಮನೆಯಲ್ಲಿ ಗೊತ್ತಾದ್ರೆ ನಮ್ಮಿಬ್ಬರ ಮದುವೆಯನ್ನೇ ಕ್ಯಾನ್ಸಲ್ ಮಾಡ್ತಾರೆ. ನೀನೊಂದು ಕೆಲಸ ಮಾಡು, ತುಂಬಾನೇ ಕುಡ್ದಿದ್ಯಾ, ಯಾವುದೇ ಕಾರಣಕ್ಕೂ ಕಾರನ್ನ ಡ್ರೈವ್ ಮಾಡೋದಕ್ಕೆ ಹೋಗ್ಬೇಡ. ಅಲ್ಯಾರಾದ್ರೂ ಡ್ರೈವರ್ ಇದ್ರೆ ಅವರಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಮನೆಗೆ ಡ್ರಾಪ್ ಮಾಡೋದಕ್ಕೆ ಹೇಳು. ಸರಿ ಅಂತ ಕಾಲ್ ಕಟ್ ಮಾಡಿದ ಅರ್ಜುನ್ ಅಲ್ಯಾರಾದ್ರೂ ಡ್ರೈವರ್ಗಳು ಸಿಗ್ತಾರ ಅಂತ ಹುಡುಕ್ತಿದ್ದಾಗ ಅಲ್ಲಿಗೆ ವೀರ ಎಂಬ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಬರ್ತಾನೆ. ಸರ್, ನೀವು ಇಷ್ಟೊತ್ತು ಫೋನ್ ನಲ್ಲಿ ಮಾತನಾಡ್ತಿದ್ದನ್ನ ಕೇಳಿಸಿಕೊಂಡೆ. ನಾನು ನಿಮ್ಮನ್ನ ಮನೆಗೆ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡ್ತೀನಿ. ಅದಕ್ಕೆ ಬದಲಾಗಿ ನೀವು ನನಗೆ 2,000 ರೂಪಾಯಿ ಕೊಡಿ ಅಂತ ಕೇಳ್ತಾನೆ. ಸರಿ ಅಂತ ಅರ್ಜುನ್ ಆ ವ್ಯಕ್ತಿಗೆ ತನ್ನ ಕಾರಿನ ಕೀಯನ್ನ ಕೊಡ್ತಾನೆ. ಹೀಗೆ ಕಾರ್ನಲ್ಲಿ ಹೋಗ್ತಿರುವಾಗ ಮೊದಲೇ ನಶೆಯಲ್ಲಿದ್ದ ಅರ್ಜುನ್ ಮಲಗಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಶಾಕಿಂಗ್ಲಿ ವೀರ ಅರ್ಜುನ್ ಹೇಳಿದ ಅಡ್ರೆಸ್ಗೆ ಕರೆದುಕೊಂಡು ಹೋಗದೆ ಅವನನ್ನ ಕಿಡ್ನಾಪ್ ಮಾಡಿಕೊಂಡು ಒಂದು ಸೀಕ್ರೆಟ್ ಜಾಗಕ್ಕೆ ಬಂದಿರ್ತಾನೆ. ಅರ್ಜುನ್ ತಪ್ಪಿಸಿಕೊಳ್ಬಾರ್ದು ಅಂತ ಅವನ ಬಟ್ಟೆಗಳನ್ನ ಬಿಚ್ಚಿ ಸೋಫಾದ ಮೇಲೆ ಗ್ಲೂ ಹಾಕಿ ಅದರ ಮೇಲೆ ಕೂರಿಸಿ ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಅಷ್ಟಕ್ಕೂ ವೀರ ಯಾಕೆ ಇವನನ್ನ ಕಿಡ್ನಾಪ್ ಮಾಡ್ದ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ತನ್ನ ಹೆಂಡತಿಯನ್ನ ಕಳೆದುಕೊಂಡ ನಂತರ ವೀರ ತನ್ನ ಇಬ್ಬರು ಹೆಣ್ಣು ಮಕ್ಕಳಾಗಿದ್ದ ದಿವ್ಯಾ ಹಾಗೂ ಪ್ರಿಯಾಳನ್ನ ತುಂಬಾನೇ ಕಷ್ಟಪಟ್ಟು ಬೆಳೆಸಿರುತ್ತಾನೆ. ತನ್ನ ದೊಡ್ಡ ಮಗಳು ದಿವ್ಯಾಳಿಗೆ ಮದುವೆ ಮಾಡಿಸ್ಬೇಕು ಅಂತ ವೀರ ಹಲವಾರು ಒಳ್ಳೊಳ್ಳೆ ಸಂಬಂಧಗಳನ್ನ ಕರೆತಂದಿರ್ತಾನೆ. ಆದ್ರೆ ದಿವ್ಯಾ ಮಾತ್ರ ಮನೆಗೆ ಬರ್ತಿದ್ದ ಪ್ರತಿಯೊಂದು ಸಂಬಂಧವನ್ನು ರಿಜೆಕ್ಟ್ ಮಾಡ್ತಿರ್ತಾಳೆ. ಅದಕ್ಕೆ ಕಾರಣವೇನು ಅಂದ್ರೆ, ದಿವ್ಯಾ ಶಿವ ಎಂಬ ಒಬ್ಬ ಹುಡುಗನನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾಳೆ. ಆದ್ರೆ ಈ ವಿಷಯ ವೀರಕ್ಕೆ ಗೊತ್ತಿದ್ರು ಕೂಡ ದಿವ್ಯಾಕ್ಕೆ ಬೇರೊಬ್ಬ ಹುಡುಗನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೆ. ಯಾಕಂದ್ರೆ ದಿವ್ಯಾ ಇಷ್ಟಪಡ್ತಿರುವ ಆ ಶಿವ ಎಂಬ ಹುಡುಗ ಈ ಹಿಂದೆ ಒಂದು ಕೊಲೆಯ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿರ್ತಾನೆ. ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಿ ಬಂದಿರುವ ಅವನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ವೀರ ಡಿಸೈಡ್ ಮಾಡಿರ್ತಾನೆ. ಹೀಗೆ ತನ್ನ ದೊಡ್ಡ ಮಗಳು ದಿವ್ಯಾ ತನ್ನ ಮಾತನ್ನ ಕೇಳ್ತಿಲ್ವಲ್ಲ ಅಂತ ವೀರ ತುಂಬಾನೇ ಬೇಜಾರಾಗಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ದಿವ್ಯಾಗೆ ಮತ್ತೆ ಬೇರೆ ಸಂಬಂಧವನ್ನ ನೋಡ್ತಿದ್ದಾರೆ ಅಂತ ಗೊತ್ತಾಗಿ ಶಿವ ಮಾತಾಡೋದಕ್ಕೆ ಅಂತ ಮನೆಗೆ ಬಂದಿರ್ತಾನೆ. ಆದ್ರೆ ಅವನನ್ನ ನೋಡ್ತಿದ್ದ ಹಾಗೇನೆ ಕೋಪಗೊಂಡ ವೀರ, ಒಬ್ಬ ಜೈಲಿಗೆ ಹೋಗಿರುವ ಕ್ರಿಮಿನಲ್ ನನ್ನ ಮನೆಯ ಒಳಗಡೆ ಬರೋದಕ್ಕೆ ಎಷ್ಟು ಧೈರ್ಯ? ಶಿವ ಸಮಾಧಾನದಿಂದಲೇ, ಸರ್, ಅಷ್ಟಕ್ಕೂ ನಾನು ಯಾಕೆ ಜೈಲಿಗೆ ಹೋಗಿದ್ದೆ ಅಂತ ನಿಮಗೆ ಕಾರಣ ಗೊತ್ತಿಲ್ಲ. ಅದಕ್ಕೇನೆ ನೀವು ನನ್ನ ಮೇಲೆ ತಪ್ಪು ತಿಳಿದುಕೊಂಡು ಈ ರೀತಿ ಮಾತನಾಡ್ತಿದ್ದೀರಾ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಶಿವ ಹೇಳೋದನ್ನೇ ಕೇಳೋದಕ್ಕೆ ರೆಡಿ
ತಡಿಯಿಲ್ಲದ ವೀರ ಅವನಿಗೆ ಮತ್ತಷ್ಟು ಅವಮಾನ ಮಾಡಿ ಅಲ್ಲಿಂದ ಕಳುಹಿಸಿ ಬಿಡುತ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಒಂದು ದಿನ ರಾತ್ರಿ ಶಿವ ಮನೆಯಲ್ಲಿ ಇಲ್ಲದಿರುವಾಗ ಇವನ ತಂದೆ ತಾಯಿ ಮೇಲೆ ಕಳ್ಳರು ಅಟ್ಯಾಕ್ ಮಾಡಿ ಮನೆಯಲ್ಲಿರುವ ವಸ್ತುಗಳನ್ನ ಕದಿಯೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅದೇ ಸಮಯಕ್ಕೆ ಮನೆಗೆ ವಾಪಸ್ ಬಂದ ಶಿವ ತನ್ನ ತಂದೆ ತಾಯಿಯನ್ನ ಕಾಪಾಡೋದಕ್ಕೆ ಅಂತ ಆ ಕಳ್ಳರ ಜೊತೆ ಫೈಟ್ ಮಾಡ್ತಿರುವಾಗ ಅಚಾನಕ್ ಆಗಿ ಕಳ್ಳ ಕೆಳಗಡೆ ಬಿದ್ದು ಸತ್ತು ಹೋಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಅರ್ಜುನ್ಗೆ ಎಚ್ಚರವಾಗಿ ತನ್ನನ್ನ ಕಿಡ್ನಾಪ್ ಮಾಡಿರುವ ವಿಷಯ ಗೊತ್ತಾಗ್ತಿದ್ದ ಹಾಗೆ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲೇ ಇದ್ದ ವೀರ ನಗುತ್ತಾ, ಅರ್ಜುನ್, ನೀನಷ್ಟೇ ಕಿರ್ಚಾಡಿದ್ರು ಕೂಡ ಇಲ್ಲಿಗೆ ಯಾರೂನು ಬರೋದಿಲ್ಲ. ನಾನೀಗ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನ್ನ ಒಂದೊಂದೇ ಕೈ ಬೆರಳುಗಳನ್ನ ಕಟ್ ಮಾಡ್ತೀನಿ ಅಂತ ತಾನು ತಂದಿದ್ದ ಕಟ್ಟರ್ ಅನ್ನ ತೋರಿಸ್ತಾನೆ. ಅರ್ಜುನ್ ಕೋಪದಿಂದ, ಅಷ್ಟಕ್ಕೋ ಯಾರ್ ನೀನು? ನಿನಗೆ ನಾನ್ ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ನನ್ನ ಮಾವ ಒಬ್ಬ XMP. ನನಗೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ತುಂಬಾನೇ ಆರೋಗ್ಯಂಟ್ ಆಗಿ ಮಾತನಾಡ್ತಾನೆ. ಅವನ ಮಾತುಗಳನ್ನ ಕೇಳಿ ಕೋಪಗೊಂಡ ವೀರ ತಕ್ಷಣ ಅವನ ಒಂದು ಕೈ ಬೆರಳನ್ನ ಕತ್ತರಿಸಿ ಬಿಡ್ತಾನೆ. ಆ ನೋವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಅರ್ಜುನ್ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕತೆ ಈಗ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ತನ್ನ ತಂದೆ ಅವಮಾನ ಮಾಡಿದ ಕಾರಣ ದಿವ್ಯಾ ಶಿವಗೆ ಕಾಲ್ ಮಾಡಿ ಸಮಾಧಾನ ಮಾಡ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ದಿವ್ಯಾ ಇನ್ನೆಷ್ಟು ದಿನ ಅಂತ ನಿನ್ನ ತಂದೆ ಒಪ್ಪಿಕೊಳ್ತಾರೆ ಅಂತ ತಾಳ್ಮೆಯಿಂದ ಕಾಯ್ತಿರೋದು. ನನ್ನ ಮಾತನ್ನ ಕೇಳು, ನಾವಿಬ್ರು ಎಲ್ಲಾದ್ರೂ ಓಡಿ ಹೋಗಿ ಮದುವೆ ಆಗೋಣ. ನಿನ್ನ ತಂದೆ ಖಂಡಿತವಾಗಿಯೂ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದಿವ್ಯಾ ಮತ್ತೆ ಸಮಾಧಾನ ಮಾಡ್ತಾ, ಶಿವ ನನ್ನ ಮಾತನ್ನ ಕೇಳು, ನಾನು ಹೇಗಾದ್ರೂ ಮಾಡಿ ನನ್ನ ತಂದೆಯನ್ನ ನಮ್ಮಿಬ್ಬರ ಮದುವೆಗೆ ಒಪ್ಪಿಸ್ತೀನಿ. ಹೀಗೆ ಎಷ್ಟೇ ಹೇಳಿದ್ರು ಕೂಡ ದಿವ್ಯಾ ತನ್ನ ಮಾತನ್ನ ಕೇಳ್ತಿಲ್ವಲ್ಲ ಅಂತ ಶಿವಗೆ ತುಂಬಾನೇ ಬೇಜಾರಾಗಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪ್ರಿಯಾ ಕೋಚಿಂಗ್ ಗೆ ಹೋದಾಗ ತುಂಬಾನೇ ಕೋಪದಿಂದ ದಿವ್ಯಾಗೆ ಕಾಲ್ ಮಾಡ್ತಾಳೆ. ಆಕೆ ತುಂಬಾನೇ ಸಿಟ್ಟಲ್ಲಿ, ಅಕ್ಕ, ಈ ಕೋಚಿಂಗ್ ಸೆಂಟರ್ ನಲ್ಲಿ ತುಂಬಾನೇ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಿದ್ದಾರೆ. 10 ಲಕ್ಷ ರೂಪಾಯಿ ದುಡ್ಡನ್ನ ಕೊಟ್ರೆ ಯಾರನ್ನ ಬೇಕಾದ್ರೂ ಡಾಕ್ಟರ್ ಮಾಡ್ತಾರಂತೆ. ಅವರು ಹೇಳೋದನ್ನ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದೀನಿ, ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾಳೆ. ತನ್ನ ತಂಗಿಯ ಮಾತುಗಳನ್ನ ಕೇಳಿದ ದಿವ್ಯಾಗೆ ತುಂಬಾನೇ ಕೋಪ ಬರುತ್ತೆ. ಪ್ರಿಯಾ, ನಿನ್ನನ್ನ ಕೋಚಿಂಗ್ ಗೆ ಕಳಿಸ್ತಾ ಇರೋದು ಕಷ್ಟಪಟ್ಟು ಓದಿ ಡಾಕ್ಟರ್ ಆಗ್ಲಿ ಅಂತ. ಪ್ರಿಯಾ, ದಯವಿಟ್ಟು ಈ ರೀತಿ ಬೇಡದೇ ಇರುವ ಡಿಟೆಕ್ಟಿವ್ ಕೆಲಸ ಮಾಡಿ ನಿನ್ನ ಕರಿಯರ್ ಅನ್ನ ನೀನೇ ಹಾಳು ಮಾಡಿಕೊಳ್ಬೇಡ. ಅಪ್ಪ ಹಾಗೂ ನಾನು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದೀವಿ, ಬಂದ ನಂತರ ನಿನ್ನ ಜೊತೆ ಮಾತನಾಡ್ತೀವಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಇಬ್ಬರು ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದಾಗ ಪ್ರಿಯಾ ಮನೆಯಲ್ಲಿ ಇರೋದಿಲ್ಲ. ಮೋಸ್ಟ್ಲಿ ತನ್ನ ತಂಗಿ ಇನ್ನು ಕೂಡ ಕೋಚಿಂಗ್ ಸೆಂಟರ್ ನಿಂದ ಬಂದಿಲ್ಲ ಅಂದುಕೊಂಡು ದಿವ್ಯಾ ಪದೇ ಪದೇ ಕಾಲ್ ಮಾಡ್ತಾಳೆ. ಆದ್ರೆ ಪ್ರಿಯಾಳ ನಂಬರ್ ಮಾತ್ರ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಗಾಬರಿಯಾದ ವೀರ ಹಾಗೂ ದಿವ್ಯಾ ತಕ್ಷಣ ಪ್ರಿಯಾಳ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ವಿಚಾರಿಸ್ತಾರೆ. ಆದ್ರೆ ಕೋಚಿಂಗ್ ಕ್ಲಾಸಸ್ ಮುಗಿದ ನಂತರ ಪ್ರಿಯಾ ಎಲ್ಲಿಗೆ ಹೋದ್ಲು ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಈಗ ಮತ್ತಷ್ಟು ಹೆದರಿಕೊಂಡ ವೀರ ಹಾಗೂ ದಿವ್ಯಾ ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೆ ಅಲ್ಲಿದ್ದ ಕಾನ್ಸ್ಟೇಬಲ್ ನೋಡಿದ್ರೆ, ನಿಮ್ಮ ಮಗಳು ವಯಸ್ಸಿಗೆ ಬಂದಿದ್ಲಲ್ವಾ, ಮೋಸ್ಟ್ಲಿ ಯಾರಾದ್ರೂ ಜೊತೆ ಓಡಿ ಹೋಗಿರ್ಬೋದು ಅಂತ ತುಂಬಾನೇ ಆರೋಗ್ಯಂಟ್ ಆಗಿ ಮಾತನಾಡ್ತಾನೆ. ಆ ಕಾನ್ಸ್ಟೇಬಲ್ ನ ಮಾತುಗಳನ್ನ ಕೇಳಿದ ವೀರಾಗೆ ಪಿತ್ತ ನೆತ್ತಿಗಿರುತ್ತೆ. ಆದ್ರೆ ಕೋಪ ಮಾಡಿಕೊಳ್ಳದೆ ದಯವಿಟ್ಟು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಆತ ನೋಡಿದ್ರೆ ಮತ್ತೆ ಆರೋಗ್ಯಂಟ್ ಆಗಿ, ನಿಮ್ಮ ಮಗಳು ಮಿಸ್ಸಿಂಗ್ ಆಗಿ 24 ಗಂಟೆ ನಂತರ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕಳುಹಿಸಿ ಬಿಡುತ್ತಾನೆ. ಈಗ ಹೊರಗಡೆ ಬಂದ ದಿವ್ಯಾ ತಕ್ಷಣ ಶಿವಗೆ ಕಾಲ್ ಮಾಡಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಶಿವ ಪ್ರಿಯಾ ಕ್ಲಾಸಸ್ಗೆ ಹೋಗ್ತಿದ್ದ ಆ ಕೋಚಿಂಗ್ ಸೆಂಟರ್ ಬಳಿ ವಿಚಾರಿಸೋದಕ್ಕೆ ಅಂತ ಬಂದಿರ್ತಾನೆ. ಆ ಕೋಚಿಂಗ್ ಸೆಂಟರ್ ರನ್ ಮಾಡ್ತಿದ್ದ ಸೆಲ್ವಂನನ್ನ ಮೀಟ್ ಮಾಡಿ ಹಿಂದಿನ ದಿನ ಪ್ರಿಯಾ ತನ್ನ ಅಕ್ಕನಿಗೆ ಕಾಲ್ ಮಾಡಿ ಹೇಳಿದ್ದನ್ನೆಲ್ಲ ಕೇಳಿಸ್ತಾನೆ. ಆಗ ಸೆಲ್ವಂಗೆ ಕೋಪ ಬಂದು, ನಿನ್ಗೇನಾದ್ರೂ ಡೌಟ್ಸ್ ಇದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡು, ಅದನ್ನ ಬಿಟ್ಟು ಯಾರನ್ನಾದ್ರೂ ವಿಚಾರಿಸ್ಕೊಂಡು ಮತ್ತೊಮ್ಮೆ ಇಲ್ಲಿಗೆ ಬಂದ್ರೆ ನಿನಗೆ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಬೈದು ಕಳುಹಿಸಿ ಬಿಡ್ತಾನೆ. ಈಗ ಶಿವ ದಿವ್ಯಾ ಹಾಗೂ ವೀರಾಗೆ ಆ ಕೋಚಿಂಗ್ ಸೆಂಟರ್ ನವರೇ ಪ್ರಿಯಾ ಏನೋ ಮಾಡಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ. ಶಿವ ತಕ್ಷಣ ತನಗೆ ಪರಿಚಯವಿದ್ದ ಲಾಯರ್ ನನ್ನ ಕರೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕತೆ ಈಗ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ವೀರ ಆ ಕೌನ್ಸಿಲರ್ ಸೆಲ್ವಂ ನನ್ನ ಕೂಡಿ ಹಾಕಿರುವ ರೂಮ್ ಗೆ ಬರ್ತಾನೆ. ಇದರರ್ಥ ಈ ಹಿಂದೆ ಒಂದು ಕೋಚಿಂಗ್ ಸೆಂಟರ್ ಅನ್ನ ರನ್ ಮಾಡ್ತಿದ್ದ ಆ ಸೆಲ್ವಂ ಈಗ ವಾರ್ಡ್ ಕೌನ್ಸಿಲರ್ ಆಗಿ ಎಲೆಕ್ಟ್ ಆಗಿರ್ತಾನೆ. ಇದರರ್ಥ ಸೆಲ್ವಂ ಜೊತೆ ಒಬ್ಬಳು ಮಹಿಳೆಯ ಧ್ವನಿಯಲ್ಲಿ ಮಾತನಾಡಿ ಅವನನ್ನ
ಒಂದು ಮನೆಗೆ ಬರುವ ಹಾಗೆ ಮಾಡಿ ಕಿಡ್ನಾಪ್ ಮಾಡಿದ್ದು ಈ ವೀರನೇ. ಈಗ ವೀರ ಇವನಿಗೂ ಸರಿಯಾಗಿ ಹೊಡೆಯುತ್ತಾ ಟಾರ್ಚರ್ ಮಾಡ್ತಾ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡು. ನೀನು ಈ ಹಿಂದೆ ಒಬ್ಬ ಎಕ್ಸ್ ಎಂಪಿಗೆ ರೈಟ್ ಹ್ಯಾಂಡ್ ರೀತಿ ಕೆಲಸ ಮಾಡ್ತಿದ್ದೆ ಅಲ್ವಾ? ಹೀಗಿರುವಾಗ ಒಂದು ವಾರ್ಡ್ ನ ಕೌನ್ಸಿಲರ್ ಹೇಗದೆ ಅಂತ ಕೇಳ್ತಾನೆ. ಸ್ನೇಹಿತರೆ, ಒಂದು ಫ್ಲಾಶ್ ಬ್ಯಾಕ್ ಮೂಲಕ ನಮಗೆ ಗೊತ್ತಾಗೋದೇನಂದ್ರೆ ಈ ಸೆಲ್ವಂ ಈ ಹಿಂದೆ ಪ್ರಣವ್ ಎಂಬ ಒಬ್ಬ ಎಂಪಿಗೆ ರೈಟ್ ಹ್ಯಾಂಡ್ ರೀತಿ ಕೆಲಸ ಮಾಡ್ತಿರ್ತಾನೆ. ಸ್ನೇಹಿತರೆ, ಈ ಎಂಪಿ ಪ್ರಣವ್ ಬೇರೆ ಯಾರು ಅಲ್ಲ, ವೀರ ಕಿಡ್ನಾಪ್ ಮಾಡಿರುವ ಅರ್ಜುನ್ನ ಸೋದರ ಮಾವ. ಹೀಗೆ ದಿನಗಳು ಕಳೆದ ಹಾಗೆ ಎಂಪಿ ಆಗಿದ್ದ ಪ್ರಣವ್ ತುಂಬಾನೇ ಹಣವನ್ನ ಖರ್ಚು ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿರ್ತಾನೆ. ಹಾಗೂ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ ಆ ಜಾನುನೆ ಈ ಎಂಪಿ ಪ್ರಣವ್ನ ಮಗಳು. ತನ್ನ ಮಗಳು ಜಾನುಳನ್ನ ತನ್ನ ಅಳಿಯ ಅರ್ಜುನ್ಗೆನೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಪ್ರಣವ್ ಡಿಸೈಡ್ ಮಾಡಿರ್ತಾನೆ. ಹೀಗಿರುವಾಗ್ಲೇ ಆ ಏರಿಯಾದ ವಾರ್ಡ್ ಕೌನ್ಸಿಲರ್ ಪೋಸ್ಟ್ ಗೆ ಎಲೆಕ್ಷನ್ ಹತ್ತಿರ ಬರುತ್ತೆ. ಮೊದಲಿಗೆ ಪ್ರಣವ್ ತಮ್ಮ ಪಾರ್ಟಿ ಕಡೆಯಿಂದ ತನ್ನ ಬಳಿ ಹಲವು ದಿನಗಳಿಂದ ತುಂಬಾನೇ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿರುವ ಸೆಲ್ವಂಗೆ ಟಿಕೆಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಹೀಗೆ ಪ್ರಣವ್ ಬಳಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೂ ನಾನು ಕೌನ್ಸಿಲರ್ ಆಗ್ತೀನಿ ಅಂತ ಸೆಲ್ವಂ ತುಂಬಾನೇ ಖುಷಿ ಪಟ್ಟಿರ್ತಾನೆ. ಆದ್ರೆ ಪ್ರಣವ್ನ ಹೆಂಡತಿ ನೋಡಿದ್ರೆ ತಮ್ಮ ಮಗಳು ಜಾನುಳನ್ನ ಮದುವೆ ಆಗ್ತಿರುವ ಅರ್ಜುನ್ನೇ ಕೌನ್ಸಿಲರ್ ಆಗ್ಬೇಕು ಅಂತ ಆಸೆ ಪಡ್ತಿರ್ತಾಳೆ. ತನ್ನ ಹೆಂಡತಿ ತುಂಬಾನೇ ಹಠ ಮಾಡಿದ ಕಾರಣ ಪ್ರಣವ್ಗೆ ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಪಿಕೊಳ್ತಾನೆ. ಮತ್ತೊಂದು ಕಡೆ ಈ ವಿಷಯ ಗೊತ್ತಾಗಿ ತನಗೆ ಸಿಗಬೇಕಾಗಿದ್ದ ಕೌನ್ಸಿಲರ್ ಟಿಕೆಟ್ ಕೈ ತಪ್ಪಲ್ಲ ಅಂತ ಸೆಲ್ವಂ ತುಂಬಾನೇ ಬೇಜಾರಾಗ್ತಾನೆ. ಆದ್ರೆ ಪ್ರಣವ್ ಈ ಸೆಲ್ವಂ ತನಗೆ ಹೇಗೆ ಸಹಾಯ ಮಾಡಿದ್ನೋ ಅದೇ ರೀತಿ ಅರ್ಜುನ್ಗೂ ಕೂಡ ಸಹಾಯ ಮಾಡುವಂತ ರಿಕ್ವೆಸ್ಟ್ ಮಾಡಿದ ಕಾರಣ ಸರಿ ಅಂತ ಒಪ್ಪಿಕೊಳ್ತಾನೆ. ಹೀಗೆ ದಿನಗಳು ಕಳೆದ ಹಾಗೆ ಸೆಲ್ವಂ ಹಾಗೂ ಅರ್ಜುನ್ ಒಟ್ಟಿಗೆ ಓಡಾಡುತ್ತಾ ಫ್ರೆಂಡ್ಸ್ ಆಗ್ತಾರೆ. ಈಗ ಅರ್ಜುನ್ಗೆ ಅವನ ಮಾವ ಎಲೆಕ್ಷನ್ ಟಿಕೆಟ್ ಅನ್ನೇನೋ ಕೊಟ್ಟಿರ್ತಾನೆ. ಆದ್ರೆ ಎಲೆಕ್ಷನ್ಗೆ ಖರ್ಚಾಗುವಷ್ಟು ದುಡ್ಡನ್ನ ಅರ್ಜುನ್ನೇ ಅರೇಂಜ್ ಮಾಡಬೇಕಿರುತ್ತೆ. ಸೊ ಹೇಗಾದ್ರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡಬೇಕು ಅಂತ ಅರ್ಜುನ್ ಒಂದು ಪ್ಲಾನ್ ಮಾಡ್ತಾನೆ. ತಕ್ಷಣ ತನ್ನ ಕೋಚಿಂಗ್ ಸೆಂಟರ್ಗೆ ಬಂದು ಯಾರು ಚೆನ್ನಾಗಿ ಓದ್ತಿರೋದಿಲ್ವೋ ಅವರನ್ನ ತನ್ನ ಕ್ಯಾಬಿನ್ಗೆ ಕರೆಸ್ತಾನೆ. ಕ್ಯಾಶುವಲ್ ಆಗಿ ಮಾತನಾಡ್ತಾ ನಂತರ ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ನಿಮ್ಮ ಕೈಲಿ ಮೆಡಿಕಲ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬದಲಾಗಿ ನನಗೆ 10 ಲಕ್ಷ ರೂಪಾಯಿ ದುಡ್ಡನ್ನ ಕೊಟ್ರೆ ನಿಮ್ಮನ್ನ ಡಾಕ್ಟರ್ ಮಾಡ್ತೀನಿ. ಇದೇ ರೀತಿ ಪ್ರಿಯಾಳನ್ನ ಕೂಡ ಕ್ಯಾಬಿನ್ಗೆ ಕರೆದು ಎಕ್ಸ್ಪ್ಲೇನ್ ಮಾಡ್ತಿರುವಾಗ ಆಕೆ ಗೊತ್ತಾಗದ ಹಾಗೆ ತನ್ನ ಮೊಬೈಲ್ ನಲ್ಲಿ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡಿರ್ತಾಳೆ. ಆದ್ರೆ ಸ್ವಲ್ಪ ಸಮಯದ ನಂತರ ಪ್ರಿಯಾ ತನ್ನ ಮೊಬೈಲ್ ನಲ್ಲಿ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದಾಳೆ ಅಂತ ಸೆಲ್ವಂ ಬಂದು ಅರ್ಜುನ್ಗೆ ಇನ್ಫಾರ್ಮ್ ಮಾಡಿರ್ತಾನೆ. ಈಗ ಈ ವಿಷಯ ಹೊರಗಡೆ ಬಂದ್ರೆ ತನ್ನ ಕೋಚಿಂಗ್ ಸೆಂಟರ್ ಕ್ಲೋಸ್ ಆಗೋದ್ರ ಜೊತೆಗೆ ತನ್ನ ಕರಿಯರ್ ಕೂಡ ಹಾಳಾಗುತ್ತೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿದ ಇಬ್ಬರು ಆ ದಿನ ಕೋಚಿಂಗ್ ಕ್ಲಾಸಸ್ ಮುಗಿಯೋವರೆಗೂ ಹೊರಗಡೆ ವೇಟ್ ಮಾಡ್ತಾ ನಿಂತಿರ್ತಾರೆ. ಪ್ರಿಯಾ ಹೊರಗಡೆ ಬರ್ತಿದ್ದ ಹಾಗೆ ಯಾರಿಗೋ ಗೊತ್ತಾಗದ ಹಾಗೆ ಆಕೆಯನ್ನ ಕಾರ್ ನಲ್ಲಿ ಕಿಡ್ನಾಪ್ ಮಾಡ್ತಾರೆ. ಅರ್ಜುನ್ ಹಾಗೂ ಸೆಲ್ವಂ ಇಬ್ಬರು ಸೇರಿ ತಕ್ಷಣ ಆ ವಿಡಿಯೋವನ್ನ ಡಿಲೀಟ್ ಮಾಡುವಂತ ಹೆದರಿಸ್ತಾರೆ. ಆದ್ರೆ ಎಷ್ಟೇ ಹೇಳಿದ್ರು ಕೂಡ ಪ್ರಿಯಾ ಮಾತ್ರ ಹೆದರಿಕೊಳ್ಳದೆ ಆ ವಿಡಿಯೋವನ್ನ ಡಿಲೀಟ್ ಮಾಡೋದೇ ಇಲ್ಲ. ಆಗ ಮೊದಲೇ ಕುಡಿದು ನಶೆಯಲ್ಲಿದ್ದ ಅರ್ಜುನ್ ಕಾರ್ ನಲ್ಲಿದ್ದ ಒಂದು ಕಬ್ಬಿಣದ ರಾಡ್ ನಿಂದ ಆಕೆ ತಲೆಗೆ ಜೋರಾಗಿ ಹೊಡೆದು ಬಿಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಿದ್ದ ಪ್ರಿಯಾಳನ್ನ ಸಿಟಿಯಿಂದ ಔಟ್ಸ್ಕಟ್ಗೆ ಕರೆದುಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ಹೀಗೆ ಕೊನೆಗೂ ಪ್ರಿಯಾ ಒದ್ದಾಡಿ ಸತ್ತೋಗಿರ್ತಾಳೆ. ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಹೀಗೆ ಸೆಲ್ವಂ ನಡೆದದ್ದನ್ನೆಲ್ಲ ಹೇಳಿದಾಗ ವೀರ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡುತ್ತಾನೆ. ತನ್ನ ಮಗಳು ಪ್ರಿಯಾಳನ್ನ ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ ಅರ್ಜುನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅದೇ ಕೋಪದಲ್ಲಿ ಅವನನ್ನ ಲಾಕ್ ಮಾಡಿದ ರೂಮ್ಗೆ ಬರ್ತಾನೆ. ಹೀಗೆ ವೀರ ಕೋಪದಲ್ಲಿ ನನ್ನ ಮಗಳನ್ನ ಸಾಯಿಸಿ ಬಿಟ್ಟಲ್ಲ ಅಂತ ಕೂಗಾಡ್ತಾ ಹೊಡಿತಿದ್ರೆ ಅವನ ಮಾತುಗಳನ್ನ ಕೇಳಿದ ಅರ್ಜುನ್ ಶಾಕ್ ಆಗಿ, ಸರ್ ಏನ್ ಹೇಳ್ತಿದ್ದೀರಾ? ನಾನು ನಿಮ್ಮ ಮಗಳನ್ನ ಕೊಲೆ ಮಾಡದ್ನ? ಆ ಸೆಲ್ವಂ ನನ್ನನ್ನ ಸಿಕ್ಕಿ ಹಾಕಿಸೋದಕ್ಕೆ ಈ ರೀತಿಯೆಲ್ಲ ಸುಳ್ಳು ಹೇಳಿದ್ದಾನೆ ಅಂತ ಆ ದಿನ ನಡೆದದ್ದೇನೋ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅರ್ಜುನ್ ಅಕ್ಕ ಕೌನ್ಸಿಲರ್ ಟಿಕೆಟ್ ತನ್ನ ತಮ್ಮನಿಗೇನೆ ಸಿಗ್ಬೇಕು ಅಂತ ಹಠ ಮಾಡಿ ಕೊಡ್ಸಿದ್ಲಲ್ವಾ. ಎಲೆಕ್ಷನ್ ಖರ್ಚಿಗೆ ದುಡ್ಡು ಬೇಕು ಅಂತ ಅರ್ಜುನ್ ಒದ್ದಾಡ್ತಿರುವಾಗ ಸೆಲ್ವಮ್ಮೆ ಅವನಿಗೆ ಒಂದು ಐಡಿಯಾ ಕೊಟ್ಟಿರ್ತಾನೆ. ಸರ್, ಹೇಗಿದ್ರು ನೀವೊಂದು ಕೋಚಿಂಗ್ ಸೆಂಟರ್ ಅನ್ನ ರನ್ ಮಾಡ್ತಿದ್ದೀರಾ. ನಿಮ್ಮ ಕೋಚಿಂಗ್ ಸೆಂಟರ್ಗೆ ಬರುವ ಸ್ಟೂಡೆಂಟ್ ಗಳನ್ನ ಡಾಕ್ಟರ್ ಮಾಡ್ತೀನಿ ಅಂತ ಅವರ ಬಳಿ 10 ಲಕ್ಷ ರೂಪಾಯಿ ವಸೂಲಿ ಮಾಡಿ. ಆ ರೀತಿ ಮಾಡೋದ್ರಿಂದ ನಿಮಗೆ ಹಲವಾರು ದುಡ್ಡು ಕಲೆಕ್ಟ್ ಆಗುತ್ತೆ ಅಂತ ಐಡಿಯಾ ಕೊಟ್ಟಿರ್ತಾನೆ. ಅರ್ಜುನ್ ಕೂಡ ಕುಡಿದ ನಶೆಯಲ್ಲಿ ಐಡಿಯಾ ಸರಿ ಇದೆ ಅಂತ ತಕ್ಷಣ ಕೋಚಿಂಗ್ ಸೆಂಟರ್ಗೆ ಹೋಗಿ ಒಬ್ಬೊಬ್ಬರನ್ನೇ ಕರೆದು ಆಸೆ ತೋರಿಸ್ತಿರ್ತಾನೆ. ಹೇಗೆ ಅರ್ಜುನ್ ಪ್ರಿಯಾಳನ್ನ ಕೂಡ ಕರೆದು ಮಾತನಾಡ್ತಿರುವಾಗ್ಲೇ ಆಕೆ ಗೊತ್ತಾಗದ ಹಾಗೆ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿರ್ತಾಳೆ. ನಂತರ ಇದೇ ವಿಷಯವನ್ನೇ ಪ್ರಿಯಾ ತನ್ನ ಅಕ್ಕ ದಿವ್ಯಾಗೆ ಕಾಲ್ ಮಾಡಿ ಹೇಳ್ತಿರೋದನ್ನ ಹೊರಗಡೆ ಇದ್ದ ಸೆಲ್ವಂ ಕೇಳಿಸಿಕೊಂಡಿರ್ತಾನೆ. ತಕ್ಷಣ ಒಳಗಡೆ ಬಂದು, ಸರ್ ಈ ವಿಷಯ ಹೊರಗಡೆ ಬಂದ್ರೆ ನಿಮ್ಮ ಮರ್ಯಾದೆ ಹಾಳಾಗಿ ಹೋಗುತ್ತೆ. ಜೊತೆಗೆ ನಿಮ್ಮನ್ನೇ ನಂಬಿ ಪಾರ್ಟಿ ಟಿಕೆಟ್ ಕೊಟ್ಟಿರುವ ನಿಮ್ಮ ಮಾವ ಹಾಗೂ ಅತ್ತೆಗೆ ತುಂಬಾನೇ ಅವಮಾನ ಆಗುತ್ತೆ. ಸರ್, ಆ ವಿಡಿಯೋ ಡಿಲೀಟ್ ಮಾಡಿಸೋದಕ್ಕೆ ನನ್ನ ಬಳಿ ಒಂದು ಐಡಿಯಾ ಇದೆ ಅಂತ ಆ ದಿನ ಸಾಯಂಕಾಲ ಅರ್ಜುನನ್ನ ಕೂಡ ಜೊತೆಗೆ ಕರೆದುಕೊಂಡು ಹೋಗಿ ಪ್ರಿಯಾಳನ್ನ ಕಿಡ್ನಾಪ್ ಮಾಡಿರ್ತಾನೆ. ಹೀಗೆ ಅರ್ಜುನ್ ಕಾರನ್ನ ಡ್ರೈವ್ ಮಾಡ್ತಿದ್ರೆ ಹಿಂದೆ ಸೆಲ್ವಂ ಪ್ರಿಯಾಗೆ ಹೆದರಿಸಿ ಆ ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳ್ತಿರ್ತಾನೆ. ಆಕೆ ಎಷ್ಟೇ ಹೇಳಿದ್ರು
ಹೇಳಿದ್ರು ಕೂಡ ಕೇಳದಿದ್ದಾಗ ಅವಳನ್ನ ಜೋರಾಗಿ ತಳ್ಳಿಬಿಡ್ತಾನೆ. ಆತ ತಳ್ಳಿದ ರಭಸಕ್ಕೆ ಆಕೆ ತಲೆಗೆ ಪೆಟ್ಟಾಗಿ ಅನ್ಕಾನ್ಶಿಯಸ್ ಆಗ್ತಾಳೆ. ನನಗೆ ತುಂಬಾನೇ ಭಯ ಆಗಿ ತಕ್ಷಣ ಕಾರನ್ನ ಸಿಟಿಯ ಔಟ್ಸ್ಕಟ್ ಗೆ ತೆಗೆದುಕೊಂಡು ಹೋಗಿ ಪ್ರಿಯಾಗೆ ಏನಾಗಿದೆ ಅಂತ ಚೆಕ್ ಮಾಡಿದೆ. ನನಗೆ ತುಂಬಾನೇ ಭಯ ಆಗಿ ತಕ್ಷಣ ಪ್ರಿಯಾಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂತ ಹೇಳ್ದೆ. ಆದ್ರೆ ಎಷ್ಟೇ ಹೇಳಿದ್ರು ಕೂಡ ಸೆಲ್ವಮ್ಮೆ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು ಬೇಡ ಅಂತ ತಡೆದ. ನೋಡ್ತಿದ್ದ ಹಾಗೆ ಪ್ರಿಯಾ ನನ್ನ ಕಣ್ಣ ಮುಂದೆನೆ ಸತ್ತು ಹೋದ್ಲು. ನಂತರ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ನನ್ನ ಕೈಯಲ್ಲೇ ಆಕೆಯನ್ನ ಒಂದು ಜಾಗದಲ್ಲಿ ಹೂತು ಹಾಕೋದಕ್ಕೆ ಹೇಳ್ದೆ. ಆದ್ರೆ ನಂತರವೇ ಗೊತ್ತಾಗಿದ್ದು ಸೆಲ್ವಂ ನಾನು ಪ್ರಿಯಾಳ ಡೆಡ್ ಬಾಡಿಯನ್ನ ಹೂತು ಹಾಕ್ತಿರುವಾಗ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದ ಅಂತ. ನಂತರವೇ ನನಗೆ ಗೊತ್ತಾಗಿದ್ದು ಆ ಸೆಲ್ವಂ ನನಗೆ ಸಿಗಬೇಕಾಗಿದ್ದ ಕೌನ್ಸಿಲರ್ ಟಿಕೆಟ್ ತನಗೆ ಸಿಗ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದ ಅಂತ. ಆ ವಿಡಿಯೋವನ್ನ ಮುಂದಿಟ್ಟುಕೊಂಡು ಸ್ಟೂಡೆಂಟ್ಸ್ ಬಳಿ 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನನ್ನನ್ನ ಅರೆಸ್ಟ್ ಮಾಡಿಸ್ತಾ. ನಂತರ ಈ ವಿಷಯ ನಮ್ಮ ಮಾವನಿಗೆ ಗೊತ್ತಾಗಿ ನಾನೇ ಇದನ್ನೆಲ್ಲ ಮಾಡಿದ್ದೀನಿ ಅಂತ ಅದೇ ಕೋಪದಲ್ಲಿ ನನಗೆ ಸಿಕ್ಕಿದ್ದ ಆ ಕೌನ್ಸಿಲರ್ ಟಿಕೆಟ್ ಅನ್ನ ಮತ್ತೆ ವಾಪಸ್ ಸೆಲ್ವಂಗೆನೆ ಕೊಟ್ರು. ಆ ಮೂಲಕ ಕೊನೆಗೂ ಸೆಲ್ವಂ ಇಷ್ಟೆಲ್ಲ ಪ್ಲಾನ್ ಮಾಡಿ ತಾನು ಕೌನ್ಸಿಲರ್ ಆದ. ಆದ್ರೆ ವಿನಾಕಾರಣ ನಾನು ಕೂಡ ಆ ಪ್ರಿಯಾಳ ಸಾವಿನಲ್ಲಿ ಭಾಗಿಯಾದೆ ಅಂತ ನನಗೆ ತುಂಬಾನೇ ಡಿಪ್ರೆಷನ್ ಶುರುವಾಯ್ತು. ಆ ಡಿಪ್ರೆಷನ್ ಅನ್ನ ಮರೆಯೋದಕ್ಕೆ ಅಂತಾನೆ ಆಗಾಗ ಡ್ರಿಂಕ್ಸ್ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ. ಈಗ ಇವರಿಬ್ಬರ ಮಾತುಗಳನ್ನ ಕೇಳಿದ ವೀರಾಗೆ ನಿಜವಾಗಿಯೂ ತನ್ನ ಮಗಳನ್ನ ಕೊಲೆ ಮಾಡಿದ್ಯಾರೋ ಅಂತ ತಲೆ ಕೆಡುತ್ತೆ. ತಕ್ಷಣ ಸೆಲ್ವಂನ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಅರ್ಜುನ್ ಹೇಳಿದ್ದೆ ನಿಜ ಅಂತ ಕನ್ಫರ್ಮ್ ಆಗುತ್ತೆ. ಅಷ್ಟರಲ್ಲೇ ಈ ಸೆಲ್ವಂನ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡ್ತಾ ಇವನ ಹುಡುಗರು ಅಲ್ಲಿಗೆ ಬಂದು ಬಿಡ್ತಾರೆ. ಆದ್ರೆ ತುಂಬಾನೇ ಕೋಪದಲ್ಲಿದ್ದ ವೀರ ಸೆಲ್ವಂನ ಎಲ್ಲ ಹುಡುಗರಿಗೂ ಸರಿಯಾಗಿ ಹೊಡೆದು ಬಿಡ್ತಾನೆ. ಸ್ನೇಹಿತರೆ ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಅರ್ಜುನ್ ಜೈಲಿಗೆ ಹೋಗಿ ವಾಪಸ್ ಬೇಲ್ ಪಡೆದುಕೊಂಡು ಹೊರಗಡೆ ಬಂದ ನಂತರ ಸೀದಾ ಸೆಲ್ವಂ ಬಳಿ ಹೋಗಿ ಜಗಳ ಮಾಡಿರ್ತಾನೆ. ಪ್ರಿಯಾಳನ್ನ ಕೊಲೆ ಮಾಡಿದ್ದು ನೀನೆ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೆದರಿಸಿರ್ತಾನೆ. ಸೊ ಆಗ ಒಂದು ಪ್ಲಾನ್ ಮಾಡಿದ ಸೆಲ್ವಂ ಪ್ರಿಯಾಳ ಕೊಲೆಯ ಕೇಸ್ನಲ್ಲೂ ಕೂಡ ಅರ್ಜುನ್ ಅನ್ನೇ ಲಾಕ್ ಮಾಡಬೇಕು ಅಂತ ಆ ವಿಡಿಯೋವನ್ನ ದಿವ್ಯಾಗೆ ಸೆಂಡ್ ಮಾಡಿರ್ತಾನೆ. ಆ ವಿಡಿಯೋದಲ್ಲಿ ಅರ್ಜುನ್ ಪ್ರಿಯಾಳ ಡೆಡ್ ಬಾಡಿಯನ್ನ ಹೂತು ಹಾಕ್ತಿದ್ದ ಕಾರಣ ಅವನೇ ಅವಳನ್ನ ಕೊಲೆ ಮಾಡಿದ್ದಾನೆ ಅಂತ ಇವರೆಲ್ಲ ಅಂದುಕೊಂಡಿರ್ತಾರೆ. ಆದ್ರೆ ಆ ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರುವಾಗ ಸೆಲ್ವಂನ ರಿಫ್ಲೆಕ್ಷನ್ ಕೂಡ ಕಾರ್ನ ಮಿರರ್ ನಲ್ಲಿ ಕಾಣಿಸ್ತಿರುತ್ತೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಸೆಲ್ವಂ ಕಡೆಯ ರೌಡಿಗಳು ಮನೆಗೆ ಹೋಗಿ ಶಿವ ಹಾಗೂ ದಿವ್ಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಬ್ಬರು ಸತ್ತೋದ್ರು ಅಂದುಕೊಂಡು ಅವರೆಲ್ಲ ಹೊರಟೋಗಿರ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ವೀರ ವಾಪಸ್ ಮನೆಗೆ ಬಂದಾಗ ಇಬ್ಬರು ಬಿದ್ದಿರೋದನ್ನ ನೋಡಿ ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾನೆ. ಈಗ ವೀರಾಗೆ ಸೆಲ್ವಮ್ಮೆ ಕೊಲೆಗಾರ ಅರ್ಜುನ್ ನಿರಪರಾಧಿ ಅಂತ ಕನ್ಫರ್ಮ್ ಆಗಿ ಅವನನ್ನ ಬಿಟ್ಟು ಕಳಿಸ್ತಾನೆ. ನಂತರ ಸೆಲ್ವಂಗೆ ತುಂಬಾನೇ ಟಾರ್ಚರ್ ಮಾಡಿ ಆಸಿಡ್ ಅವನ ತಲೆ ಮೇಲೆ ಬೀಳುವ ಹಾಗೆ ಮಾಡಿ ಸಾಯಿಸಿ ಹೊರಗಡೆ ಬರುತ್ತಾನೆ. ಹೀಗೆ ಹೊರಗಡೆ ಬಂದ ವೀರ ತನ್ನ ಮುಖಕ್ಕೆ ಹಾಕಿಕೊಂಡಿದ್ದ ಫೇಸ್ ಮಾಸ್ಕ್ ಅನ್ನ ತೆಗೆಯುತ್ತಿದ್ದ ಹಾಗೆ ಚಿತ್ರದಲ್ಲಿ ಒಂದು ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ ಇಷ್ಟೊತ್ತು ಅವರಿಬ್ಬರನ್ನ ಕಿಡ್ನಾಪ್ ಮಾಡಿ ಸೆಲ್ವಂನನ್ನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ವೀರನ ಫೇಸ್ ಮಾಸ್ಕ್ ಹಾಕಿಕೊಂಡಿದ್ದ ಶಿವ. ಸ್ನೇಹಿತರೆ ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಆ ದಿನ ಸೆಲ್ವಂ ಕಡೆಯ ಹುಡುಗರು ಮನೆಗೆ ಬಂದು ಶಿವ ಹಾಗೂ ದಿವ್ಯಾ ಮೇಲೆ ಅಟ್ಯಾಕ್ ಮಾಡಿದ್ರಲ್ವಾ. ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದು ನೋಡಿದಾಗ ತನ್ನ ಮಕ್ಕಳು ಹಾಗೂ ಶಿವ ಮೇಲೆ ಅಟ್ಯಾಕ್ ಮಾಡಿರೋದನ್ನ ನೋಡಿ ತಕ್ಷಣ ಅವರಿಬ್ಬರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿರ್ತಾನೆ. ಆದ್ರೆ ದಾರಿಯಲ್ಲಿ ಹೋಗ್ತಿರುವಾಗ ನಡೆದ ಎಲ್ಲ ಘಟನೆಗಳಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಾನೆ. ಆ ಮೂಲಕ ಶಿವ ಹಾಗೂ ದಿವ್ಯಾ ಬದುಕಿ ಅವರಿಗೆ ಎಚ್ಚರವಾದಾಗ ಪ್ರಿಯಾಳ ಸಾವಿಗೆ ಕಾರಣರಾದವರ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆ ಮೂಲಕ ಇಷ್ಟಕ್ಕೆಲ್ಲ ಕಾರಣನಾಗಿದ್ದ ಆ ಸೆಲ್ವಂನನ್ನ ಕೊಲೆ ಮಾಡಿ ಶಿವ ಹಾಗೂ ದಿವ್ಯಾ ಅಲ್ಲಿಂದ ಹೊರಟು ಹೋಗ್ತಾರೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.